ಪ್ರಚಾರ ಸಂದರ್ಭದಲ್ಲಿ ಬಂಡೀಪುರ ರಾತ್ರಿ ಸಂಚಾರ ನಿಷೇಧ ಸರ್, ಚಿಕ್ಕಮಗಳೂರಲ್ಲಿ ನಕ್ಸಲ್ ಚಟುವಟಿಕೆ ಮತ್ತೆ ಶುರುವಾಗಿದೆ ಅಂತ. ಅದೇ ನಾಲ್ಕು ಜನನೋ 6 ಜನನೋ ಸೈಟ್ ಆಗಿದ್ದಾರೆ ಅಂತ ಹೇಳಿ ಅವ್ರು ಯಾರು ಲತಾ ಅಂತ ಒಂದು ಮತ್ತೆ ರಾಜು ಅಂತನೋ ಏನೋ ಅವರೆಲ್ಲ ಡ್ರೆಡೆಡ್ ನಕ್ಸಲೈಟ್ಸ್ ಅಂತ ಹೇಳಿ ಅವರೆಲ್ಲ ಸೈಟ್ ಆಗಿದ್ದಾರೆ ಅಂತ ಹೇಳಿ ಅವರು ಈಗಾಗಲೇ 3-4 ದಿವಸದಿಂದನೂ ನಡೀತಾ ಇದೆ. ಕೂಂಬಿಂಗ್ ಆಪರೇಷನ್ಸ್ ನಿನ್ನೆ ದಿವಸ 1-2 ವೆಪನ್ಸ್ ಎಲ್ಲ ಸಿಕ್ಕಿದೆ. ಕೂಂಬಿಂಗ್ ಆಪರೇಷನ್ ನಡೀತಾ ಇದೆ. ಇಟ್ಸ್ ಗೋಯಿಂಗ್ ಆನ್. ಕೋವಿಡ್ ರಿಪೋರ್ಟ್ ನಲ್ಲಿ ಈಗ ಸಾವಿನ ಸಂಖ್ಯೆಗಳನ್ನು ತಪ್ಪು ತೋರಿಸಿದ್ದಾರೆ ಅನ್ನೋದು ಕೂಡ ವರದಿಯಲ್ಲಿ ಉಲ್ಲೇಖ ಆಗಿದೆ. ಜೊತೆಗೆ ICMR ಅನುಮೋದನೆ ಇಲ್ಲದೆ ಇರತಕ್ಕಂಥ ಲ್ಯಾಬ್ಗಳಿಗೂ ಕೂಡ ಟೆಸ್ಟಿಂಗ್ ಮಾಡಿಸಿರುವಂತದ್ದು ಕೂಡ ಬಹಿರಂಗ ಆಗಿದೆ. ಒಂದಷ್ಟು ರಿಕವರಿ ಮಾಡಿ ಅಂತಾನೂ ಕೂಡ ನಾಳೆ ತನಿಖೆ ಸ್ವರೂಪ ನಿರ್ಧಾರ ಆಗುತ್ತೆ ಸರ್. ಇಲ್ಲ, ನಾವು ಸಬ್ ಕಮಿಟಿಯವರು ಪರಿಶೀಲನೆ ಮಾಡಬೇಕು ಮೊದಲು. ಅದು ದೊಡ್ಡ 4 ವಾಲ್ಯೂಮ್ ಇರ್ತಕ್ಕಂಥ ರಿಪೋರ್ಟ್ ಅದು. ಅದನ್ನು ಸಂಪೂರ್ಣವಾಗಿ ಪರಿಶೀಲನೆ ಮಾಡಿ, ಯಾಕೆಂದರೆ ಬೇರೆ ಬೇರೆ ಆಯಾಮಗಳಿದ್ದಾವೆ. ಎಕ್ವಿಪ್ಮೆಂಟ್ಸ್ ಇದೆ, ಬೆಡ್ಗಳು ಪರ್ಚೇಸ್ ಮಾಡಿರೋದಿದೆ, ಔಷಧಿಗಳು ಪರ್ಚೇಸ್ ಮಾಡಿರೋದಿದೆ, ಆಮೇಲೆ ಈ ಟೆಸ್ಟ್ಗಳು ಮಾಡೋವಂಥ ಟೆಸ್ಟ್ ಕಿಟ್ಗಳದ್ದು ಅದರದ್ದು ಇದೆ, PPE ಕಿಟ್ದು ಈಗಾಗಲೇ ಹೊರಗಡೆ ಬಂದಿದೆ. ಅದು ಈ ರೀತಿ ಬೇರೆ ಬೇರೆ ವಿಚಾರಗಳಿರೋದ್ರಿಂದ ಎಲ್ಲವನ್ನೂ ಕೂಡ ನಾವು ಸಬ್ ಕಮಿಟಿಯಲ್ಲಿ ಸ್ಟಡಿ ಮಾಡಿ ಅದನ್ನು ಒಂದು ತೀರ್ಮಾನಕ್ಕೆ ಬರ್ತೀವಿ. ಬಂದಾದಮೇಲೆ ಕ್ಯಾಬಿನೆಟ್ಗೆ ನೋಡಿ ಹೌದು ಅವರು ಕೊಟ್ಟಿರ್ತಕ್ಕಂಥದ್ದು ಎಲ್ಲವೂ ಸರಿ ಇದೆ ಅಥವಾ ಸರಿ ಇಲ್ಲ, ಏನು ತೀರ್ಮಾನ ಆಗುತ್ತೆ ಸಬ್ ಕಮಿಟಿಯಲ್ಲಿ ಅದನ್ನು ಮೇನ್ ಕ್ಯಾಬಿನೆಟ್ ಕಮಿಟಿಗೆ ಇಡ್ತಾರೆ. ನಾಳೆ ಇಲ್ಲ, ನಾವು ಸಬ್ ಕಮಿಟಿನೇ ಮೀಟ್ ಮಾಡಿಲ್ಲ ಅಲ್ಲ ಇನ್ನು. ನಮ್ಮ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಅವರೇ ಅಧ್ಯಕ್ಷರಿದ್ದಾರೆ, ಅದಕ್ಕೆ ನಾವೆಲ್ಲ ಸದಸ್ಯರಿದ್ದೀವಿ. ಅದರಲ್ಲಿ ಚರ್ಚೆ ಆಗಿ ಆಮೇಲೆ ಕ್ಯಾಬಿನೆಟಿಗೆ ಬರಬೇಕು. ಅಲ್ಲ ಸರ್, ಈಗ ಹಿಂದಿನ CM ಮತ್ತು ಆರೋಗ್ಯ ಸಚಿವರ ಮೇಲೆ ಕೇಸ್ ದಾಖಲಿಸಬೇಕು ಅನ್ನುವಂಥದ್ದೆಲ್ಲ ಮಾತನಾಡ್ತಾ ಇದ್ದಾರೆ. ಯಾವ ಆಧಾರ? ಇಲ್ಲ, ಮಾತಾಡಿದ ಕ್ಷಣಕ್ಕೆ ತೀರ್ಮಾನಗಳಾಗೋದಿಲ್ಲ. ನಾನು ಹೇಳಿದಾಗೆ ಕ್ಯಾಬಿನೆಟ್ ಸಬ್ ಕಮಿಟಿನಲ್ಲಿ ಇದೆಲ್ಲವನ್ನು ಕೂಡ ಪರಿಶೀಲನೆ ಮಾಡಿ, ಹೌದು ಜಸ್ಟಿಸ್ ಕುನ್ನಾ ಅವ್ರು ಹೇಳಿರೋದು ಸರಿ ಇದೆ, ಅದಕ್ಕೆಲ್ಲ ಡಾಕ್ಯುಮೆಂಟೇಶನ್ ಇದೆ, ಪ್ರೂಫ್ ಇದೆ ಅಂತ ಹೇಳಿ ಆಗೋದ್ರೆ ಅದನ್ನ ಕ್ಯಾಬಿನೆಟಲ್ಲಿ ನಾವು ಕೂಡ ಪ್ರಸ್ತಾಪ ಮಾಡ್ತೀವಿ. ಅಂದರೆ ಸಬ್ ಕಮಿಟಿ ತಗೊಂಡು ಕ್ಯಾಬಿನೆಟ್ಟಿಗೆ ಹೇಳುತ್ತೆ. ಕ್ಯಾಬಿನೆಟ್ಟಲ್ಲಿ ತೀರ್ಮಾನ ಏನಾಗುತ್ತೆ ನೋಡಬೇಕು. ನೋಡಿ, ಅವರಿಗೆ ಅವರ ಸಂಸ್ಕೃತಿಯನ್ನು ತೋರಿಸುತ್ತೆ. ನಾವು ತುಷ್ಟೀಕರಣ ಮಾಡ್ತಕ್ಕಂಥದ್ದು ಆಗಲಿಲ್ಲ, ಅದರ ಅಗತ್ಯನೂ ಇಲ್ಲ. ಸಮಾಜದಲ್ಲಿ ಯಾರು ಕೆಲವರು ಬಡವರಾಗಿ ಉಳಿದಿದ್ದಾರೆ, ಅವರು ಯಾವುದೇ ಸಮುದಾಯಕ್ಕೆ ಸೇರಿರ್ಬೋದು, ಯಾವುದೇ ಧರ್ಮಕ್ಕೆ ಸೇರಿರ್ಬೋದು, ಅವರು ಹಿಂದುಳಿದಿದ್ದಾರೆ ಅಥವಾ ಬಡವರಾಗೇ ಇದ್ದಾರೆ ಅಂದಾಗ ಅವರಿಗೆ ಒಂದಿಷ್ಟು ಸಹಾಯ ಮಾಡ್ತಕ್ಕಂಥದ್ದು ಯಾವುದೇ ಸರ್ಕಾರದ ಕರ್ತವ್ಯ. ಅದಕ್ಕೆ ಈಗ ರಿಸರ್ವೇಷನ್ ಯಾಕೆ ಕೊಟ್ಟರು SC/STಗಳಿಗೆ? ಅವರೆಲ್ಲ ಸಮಾಜದಲ್ಲಿ ತುಂಬ ಹಿಂದೆ ಉಳಿದಿದ್ದಾರೆ, ಅವ್ರಿಗೆ ಅವಕಾಶಗಳು ಸಿಗಲಿಲ್ಲ, ಶೈಕ್ಷಣಿಕವಾಗಿ ಸಿಗಲಿಲ್ಲ, ಉದ್ಯೋಗದಲ್ಲಿ ಸಿಗಲಿಲ್ಲ, ಹಾಗೆ ಅಂತೇಳಿ ರಿಸರ್ವೇಷನ್ ಮಾಡಿದರು. ಮುಸಲ್ಮಾನರಿಗೂ ಕೂಡ ಒಂದಿಷ್ಟು ಸರ್ಕಾರ ಕಾರ್ಯಕ್ರಮಗಳನ್ನು ಕೊಟ್ಟರೆ ಅದನ್ನು ತುಷ್ಟೀಕರಣ ಅಂತ ಭಾವಿಸೋದು ಸರಿ ಇರಲ್ಲ. ಅಂದರೆ ಬೇರೆ ಬೇರೆ ರೀತಿಯಲ್ಲಿ ವ್ಯಾಖ್ಯಾನಗಳು ಮಾಡೋದು, ಶಬ್ದಗಳು ಉಪಯೋಗಿಸೋದು, ಅದೆಲ್ಲ ಭಾರತೀಯ ಜನತಾ ಪಾರ್ಟಿಯವರು ಮೊದಲಿನಿಂದನೂ ಮಾಡಿಕೊಂಡೇ ಬಂದಿದ್ದಾರೆ. ಅದೇನು ಹೊಸದೇನಲ್ಲ ನಮಗೆ. ಅದು ಆಗಬಾರ್ದು ಅನ್ನೋದು ನಮ್ಮೆಲ್ಲರ ಬಯಕೆ ಅಷ್ಟೇ.